Hello everyone, I am Vijay Shri. Welcome to Sankalp Learning. We are discussing the chapter Current Electricity. In this, we will be discussing about the subtopic current density, drift velocity, mobility and relaxation time. Current density ಅಂದ್ರೆ ಏನು ಅಂತ ನೋಡೋಣ. It is an important term regarding current electricity. Here you can see a conductor. ಇಲ್ಲಿ conductor ಕಾಣಿಸ್ತಾ ಇದೆ ಅಲ್ವಾ, cylindrical conductor which has an area of cross section A area of cross section, and it has a length L. So current density ಅನ್ನು ಯಾವ ರೀತಿ ಹೇಳ್ಬೋದು ಇಂತಹ ಕಂಡಕ್ಟರ್ ಗೆ ಅಂತ. It is defined as the current flowing per cross section area of a it is defined as the current flowing per unit cross section area of a conductor. Unit cross section area ದಿಂದ ಎಷ್ಟು current flow ಆಗುತ್ತೆ ಅನ್ನೋದೇ current density of that conductor ಅಂತ ಹೇಳ್ಬೋದು. It gives us information about magnitude and direction of current passing through an area. Current density is a vector quantity having direction of electric field or direction of current flow. The dimension of current density is dimension of current divided by area. Remember that the surface area is normal to the direction of flow of charges or current passing through that point. Current density J is equal to I divided by A into cos theta. I is equal to J into A into cos theta anta baribodu. Or I, that is current, is equal to J dot A. What is theta here? Theta is the angle between the area vector and direction of current flow ಅಂತ ಹೇಳಬಹುದು. ಸೊ ಇಲ್ಲಿ ನೋಡಿ, ಕರೆಂಟ್ ಡೆನ್ಸಿಟಿ ಅಂದ್ರೆ ಏನು? ಕನ್ಸಿಡರ್ ಅ ಕಂಡಕ್ಟರ್. ಇಲ್ಲಿ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡಿ. ಇಟ್ ಈಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಒಳಗಡೆ ತಕೊಂಡ್ರು ದಿಸ್ ಇಸ್ ದ ಕ್ರಾಸ್ ಸೆಕ್ಷನ್ ಏರಿಯಾ. ಈ ಒಂದು ಕ್ರಾಸ್ ಸೆಕ್ಷನ್ ಏರಿಯಾವನ್ನ ತಕೊಂಡ್ರೆ ಈ ಕ್ರಾಸ್ ಸೆಕ್ಷನಲ್ ಏರಿಯಾ ಥ್ರೂ ಅಥವಾ ಯೂನಿಟ್ ಕ್ರಾಸ್ ಸೆಕ್ಷನ್ ಏರಿಯಾ ಥ್ರೂ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದು ಏನಾಗಿರುತ್ತೆ ಹೇಳಿ? ಕರೆಂಟ್ ಡೆನ್ಸಿಟಿ ಅಂತ ಹೇಳ್ತೇವೆ. ಸೊ ಇದನ್ನ ಜೆ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ. ಜೆ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. Then what is the direction of current density? Direction of the current density is same as the direction of electric field athwa current. So current density direction andre it is the direction of electric current anta helbodu. Current ina direction anne current density direction anta ಹೇಳ್ತೀವಿ. ಹಾಗಿದ್ರೆ mathematical formula ಏನು ಆಗಿದ್ರೆ? Current density is equal to I divided by A ಅಂತ ಹೇಳ್ಬೋದು. ಇಟ್ ಈಸ್ ದ ಮ್ಯಾಗ್ನಿಟ್ಯೂಡ್. ಓಕೆ, ಇವಾಗ ಕರೆಂಟ್ ಡೆನ್ಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ? ಸೊ ಕರೆಂಟ್ ಡೆನ್ಸಿಟಿ ಕ್ಯಾನ್ ಬಿ ರಿಟರ್ನ್ ಆಸ್ ಐ ಡಿವೈಡೆಡ್ ಬೈ ಎ ಕಾಸ್ ಥೀಟಾ ಅಂತ ಹೇಳ್ಬೋದು. ಅಥವಾ ಐ ಇಸ್ ಈಕ್ವಲ್ ಟು ಜೆ ಇಂಟು ಎ ಕಾಸ್ ಥೀಟಾ ಅಂತ ಹೇಳ್ಬೋದು. ಅಂದ್ರೆ ಜೆ ಇಂಟು ಎ ಕಾಸ್ ಥೀಟಾ ಅಂದ್ರೆ ಇಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಕರೆಂಟ್ ಡೆನ್ಸಿಟಿ ಅಂಡ್ ಏರಿಯಾ. ಸೊ ಕರೆಂಟ್ ಕ್ಯಾನ್ ಬಿ written as, so ಇದು rewritten as J dot A ಅಂತ ಹೇಳಬಹುದು. So it is the another formula for current. So dot product of current density and area gives current ಅಲ್ವಾ? So what is theta ಆಗಿದ್ರೆ? Theta is the angle between area vector and direction of current flow. ಇಲ್ಲಿ ನೋಡಿ, ಏರಿಯಾ ವೆಕ್ಟರ್ ಅಂದ್ರೆ ಈ ಪ್ಲೇನ್ ಅಲ್ಲಿ ಇರುತ್ತೆ. ಓಕೆ, so for example, this is the surface area. My palm is indicating the plane of surface area. So area vector ಯಾವ ರೀತಿ ಇರುತ್ತೆ? ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಏರಿಯಾ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಸರ್ಫೇಸ್ ಏರಿಯಾ ಅಲ್ವಾ? ಸೊ ದಿಸ್ ಪೆನ್ ಇಂಡಿಕೇಟಿಂಗ್ ದ ಏರಿಯಾ ವೆಕ್ಟರ್ ಡೈರೆಕ್ಷನ್. ಸೊ ಸರ್ಫೇಸ್ ಯಾವ ಪ್ಲೇನ್ ಅಲ್ಲಿ ಇರುತ್ತೆ? ಈ ಪ್ಲೇನ್ ಅಲ್ಲಿ ಇರುತ್ತೆ. ಓಕೆ, ಸೊ ಕರೆಂಟ್ ಫ್ಲೋ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಇಲ್ಲಿ ನೋಡಿ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಏರಿಯಾ ಅಥವಾ ಏರಿಯಾ ವೆಕ್ಟರ್ ಅಲಾಂಗ್ ಏನಿರುತ್ತೆ
ಕರೆಂಟ್ ಫ್ಲೋ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಏರಿಯಾ ವೆಕ್ಟರ್ ಅಂಡ್ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಸೊ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸಪೋಸ್ ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಏರಿಯಾ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಸರ್ಫೇಸ್ ಏರಿಯಾ ನೋಡಿ, ಪ್ಲೇನ್ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ, ಸ್ಲಾಂಟ್ ಆಗಿದೆ ಅಂತ ಇಟ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್. ಸೊ ಏರಿಯಾ ವೆಕ್ಟರ್ ಅಂದ್ರೆ ಏನು ಹೇಳಿ, ಇಲ್ಲಿ ಸರ್ಫೇಸ್ ನಾರ್ಮಲ್ ಆರ್ ನಾರ್ಮಲ್ ಟು ದ ಸರ್ಫೇಸ್. ಓಕೆ, ನಾರ್ಮಲ್ ಟು ದ ಸರ್ಫೇಸ್ ಅಂತ ಹೇಳ್ಬೋದು. ವಾಟ್ ಈಸ್ ಥೀಟಾ? ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ನಾರ್ಮಲ್ ಟು ದ ಸರ್ಫೇಸ್ ಅಂಡ್ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ. ಓಕೆ, theta is the angle between area vector and direction of current flow. A cos theta ಅಂತ ಹೇಳ್ಬೋದು. ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಅನ್ನ A cos theta ಅಂತ ಹೇಳ್ತೀವಿ. ಓಕೆ, ಹಿಯರ್ ಯು ಶುಡ್ ರಿಮೆಂಬರ್ ದಿಸ್ ಪಾಯಿಂಟ್.